ಓಂ ಶಾಂತಿ. ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವು ಅನ್ನ ಅಂದರೆ ಫುಡ್, ಇದು ಪ್ರಸಾದ ಆಗಬೇಕಂದ್ರೆ ವೈಬ್ರೇಷನ್ಸ್ ಇಂಪಾರ್ಟೆಂಟ್. ಆಗಲೇ ಸಾತ್ವಿಕ ಆಹಾರ ಅಂತ ಹೇಳ್ತಾರೆ. ಅನ್ನದಂತೆ ಮನ ಎನ್ನುವ ವಿಷಯವನ್ನು ನಾವು ಚರ್ಚೆ ಮಾಡ್ತಾ ಬಂದ್ವಿ. ಈಗಲೂ ಸಹ ಇನ್ನೂ ಕೆಲವು ವಿಷಯಗಳನ್ನು ಅದರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಆತ್ಮೀಯರೇ, ಆಹಾರ ಅಂದರೆ ನಾವು ತಿಳ್ಕೊಂಡಿರೋದು ಕೇವಲ ಹೊಟ್ಟೆಗೆ ಕೊಡುವಂತಹದ್ದು ಅಂದ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಹೊಟ್ಟೆಗೆ ಕೊಡೋದರ ಜೊತೆಗೆ ಅದರ ಎಫೆಕ್ಟು ಮನಸ್ಸಿಗಾಗೋದ್ರ ಬಗ್ಗೆ ನಾವು ಯಾರೂ ಗಮನ ಕೊಟ್ಟಿಲ್ಲ. ಹಿಂದಿನ ನಮ್ಮ ಪೂರ್ವಿಕರು ಯಾರೆಲ್ಲ ಇದ್ದರು, ಅವರು ಒಂದು ಮಾತನ್ನು ಬಳಸ್ತಾ ಇದ್ರು, ಅನ್ನಂ ಪರಬ್ರಹ್ಮಂ ಅಂತ. ಅನ್ನ ಅಂತ ಹೇಳಿದ್ರೆ ಅವರನ್ನು ಜಸ್ಟ್ ರೈಸ್ ಅಂತ ಹೇಳುತ್ತಿರಲಿಲ್ಲ, ಅದನ್ನು ಒಂದು ಸುಪ್ರೀಂ ಪವರ್ ಅಥವಾ ಸುಪೀರಿಯರ್ ಎನರ್ಜಿ, ಆ ಎನರ್ಜಿಗೆ ಹೋಲಿಸ್ತಾ ಇದ್ರು. ವಾಟರ್ ಅಂದರೆ ಸುಮ್ಮನೆ ವಾಟರ್ ಅಂತ ಹೇಳ್ತಿರ್ಲಿಲ್ಲ, ಜಲಾಮೃತ, ತೀರ್ಥ, ಪ್ರಸಾದ, ಈ ಥರ ಶಬ್ದಗಳನ್ನು ಬಳಸ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಕೇವಲ ಊಟ, ತಿಂಡಿ, ನೀರು ಅನ್ನೋಂತಹ ಲೋ ಎನರ್ಜಿ ಪದಗಳನ್ನೇ ಬಳಸ್ತಾ ಇದ್ದೀವಿ. ಯಾಕೆಂದರೆ ನಮ್ಗೆ ಯಾರಿಗೂ ಕೂಡ ಫುಡ್ನಲ್ಲಿ ವೈಬ್ರೇಷನ್ಸ್ನ ಚಾರ್ಜ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಪರಿಕಲ್ಪನೆಯೇ ಇಲ್ಲ. ಯಾವ ಫುಡ್ಡಲ್ಲಿ ವೈಬ್ರೇಷನ್ಸ್ ಚಾರ್ಜ್ ಆಗಿರುತ್ತೆ ಆ ಫುಡ್ನ ಪ್ರಸಾದ ಅಂತಾರೆ. ಯಾವ ವಾಟ್ರಲ್ಲಿ ವೈಬ್ರೇಷನ್ಸ್ ಚಾರ್ಜ್ ಆಗಿರುತ್ತೆ ಅದನ್ನು ತೀರ್ಥ, ಜಲಾಮೃತ ಅಂತ ಕರೀತಾರೆ. ದೇವಸ್ಥಾನದಲ್ಲಿ ನಾವು ನೋಡ್ತೀವಲ್ಲ, ದೇವರ ಮೂರ್ತಿಗಳ ಮೇಲೆ ನೀರನ್ನು ಹಾಕಿ ಆ ನೀರಿಗೆ ಏನೆಲ್ಲ ಮಂತ್ರೋಚ್ಚಾರಣೆ ಮಾಡ್ತಾರೆ, ಸಂಸ್ಕೃತ ಪದಗಳನ್ನು ಬಳಸ್ತಾರೆ, ಅವೆಲ್ಲ ಕೂಡ ಒಂದು ಹೈ ಎನರ್ಜಿ ವರ್ಡ್ಸ್. ಆ ಅಬ್ಸರ್ವ್ ಆಗಿ ನಮ್ಮ ಹತ್ರ ಬರುತ್ತೆ. ಎಷ್ಟೋ ಜನ ಯಾರಾದರೂ ಮೊಂಕಾಗಿದ್ದರೆ ದೇವಸ್ಥಾನಕ್ಕೆ ಹೋಗಿ ತೀರ್ಥ ತಗೊಂಡು ಬಾ ಅಂತಾರೆ. ಆ ತೀರ್ಥ ತಗೊಂಡು ಬಂದು ಚಿಕ್ಕ ಮಕ್ಕಳಿಗೆ ಅಥವಾ ಯಾರಿಗಾದ್ರೂ ಕೂಡ ಆ ನೀರನ್ನು ಕೊಟ್ಟು ನಿನಗೆ ಒಳ್ಳೇದಾಗತ್ತೆ, ಈ ತೀರ್ಥ ತಗೊಂಡ್ರೆ ನಿನಗೆ ಆರೋಗ್ಯ ಸರಿ ಹೋಗುತ್ತೆ ಅನ್ನೋ ಬಿಲೀಫ್ ಕ್ರಿಯೇಟ್ ಮಾಡ್ತಾರೆ. ಆ ಎನರ್ಜಿ ಏನಾಗುತ್ತೆ ಅಂದರೆ ಆ ಥಾಟ್, ಆ ವಾಟರ್ ಅಂತ ತಗೊಂಡಿಲ್ಲ, ಅದೊಂದು ಹೈ ಎನರ್ಜಿ ವಾಟರ್, ತೀರ್ಥ ಅಂತ ತಗೊಳ್ತಾರೆ. ಆ ನಂಬಿಕೆಯನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ. ಅಲ್ಲಿ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವರು ಊಟ ಮಾಡೋಕ್ಕೆ ಮೊದಲು ಕೂಡ ಒಂದು ಮಂತ್ರನ ಹೇಳಿಬಿಟ್ಟು, ಅನ್ನಪೂರ್ಣೆ ಸದಾಪೂರ್ಣೆ ಅಂತ ಹೇಳಿ ನೀವು ಕೇಳಿರ್ಬೋದು ಮಂತ್ರ. ಆ ಮಂತ್ರನೇ ಹೇಳಿಬಿಟ್ಟೇ ಊಟ ಮಾಡ್ತಾರೆ. ಕೆಲವರು ನೀರಿಗೆ ಪ್ರೋಕ್ಷಣೆ ಮಾಡ್ತಾರೆ, ಊಟದ ಎಲೆ ಸುತ್ತಲೂ ಪ್ರೋಕ್ಷಿಸಿ ಆಮೇಲೆ ಊಟ ತಗೊಳ್ತಾರೆ. ಕೆಲವರು ಏನೇ ನೈವೇದ್ಯವನ್ನು ಅರ್ಪಿಸಿದ್ರು ಕೂಡ ಒಂದು ಹೂವಿನ ಜೊತೆಯಲ್ಲಿ ನೀರನ್ನ ಅದ್ದುಕೊಂಡು ಅದಕ್ಕೆಲ್ಲನೂ ಕೂಡ ಪ್ರೋಕ್ಷಣೆ ಮಾಡಿ ಆಮೇಲೆ ತಗೊಳ್ತಾರೆ. ಯಾಕೆ ಅಂದರೆ ವೈಬ್ರೇಷನ್ಸ್ ಇರುತ್ತೆ. ಸೊ ನಾವು ಮನೆಯಲ್ಲಿ ಕೂಡ ಪ್ರತಿನಿತ್ಯ ನೀರನ್ನು ತೀರ್ಥ ಅಥವಾ ಜಲಾಮೃತ ಮಾಡ್ಕೋಬೋದು. ಅದೇ ರೀತಿ ಆಹಾರವನ್ನು ಪ್ರಸಾದ ಮಾಡ್ಕೋಬೋದು. ನಮ್ಮ ಪ್ಯೂರ್ ಎಲಿವೇಟೆಡ್ ಥಾಟ್ಸ್, ಶ್ರೇಷ್ಠ ಸಂಕಲ್ಪಗಳು, ಶುದ್ಧ ಸಂಕಲ್ಪಗಳು, ಪವಿತ್ರ ಸಂಕಲ್ಪಗಳು, ಉನ್ನತ ಸಂಕಲ್ಪಗಳ ಜೊತೆಯಲ್ಲಿ ನಾವು ಮೈಂಡಿನಲ್ಲಿ ಕ್ರಿಯೇಟ್ ಮಾಡ್ತಾ ಅಡುಗೆ ಮಾಡಿದಾಗ, ಫಾರ್ ಎಕ್ಸಾಂಪಲ್, ನೀವು ಅಡುಗೆ ಮಾಡಬೇಕಾದ್ರೆ ನಿಮ್ಮ ಅಡುಗೆ ಮನೆಯಲ್ಲಿ ಒಳ್ಳೆಯ ಹಾಡುಗಳು, ಮೆಡಿಟೇಷನ್ ಮ್ಯೂಸಿಕ್ಕು, ಸಾಂಗ್ಸು, ಅಥವಾ ಯಾವುದಾದ್ರೂ ಒಳ್ಳೆಯ ದೇವರನ್ನು ಕನೆಕ್ಟ್ ಆಗ್ತಕ್ಕಂಥ ಮನಸ್ಸಿನ ಗೀತೆಗಳನ್ನು ಹಾಕ್ಕೊಂಡು ನೀವು ಅಡುಗೆ ಮಾಡಿದ್ದಾದರೆ, ಯಾವುದೇ ಬೇರೆ ವಿಷಯಗಳನ್ನು ಮೈಂಡಲ್ಲಿ ನೀವು ಕ್ರಿಯೇಟ್ ಮಾಡದೆ ಪಾಸಿಟಿವ್ ಥಿಂಕಿಂಗಿಂದ ನೀವು ಅಡುಗೆ ಮಾಡಿ ಬೇಕಾದರೆ ನೋಡಿ. ನಿಮ್ಮ ಮನೇಲಿ ಯಾರಾದರೂ ಅನಾರೋಗ್ಯ ಇರ್ತಕ್ಕಂಥವ್ರು ಇರ್ಬೋದು, ನೀವು ಅಡುಗೆ ಮಾಡುವಾಗ ಅವರೊಂದು ಪ್ಯೂರ್ ಸೋಲ್, ಪೀಸ್ಫುಲ್ ಸೋಲ್, ಹೆಲ್ತಿ ಆಗ್ತಾರೆ. ಅವರ ಆರೋಗ್ಯ ತುಂಬ ಚೆನ್ನಾಗಿದೆ, ಅವರ ಶರೀರ ತುಂಬ ಚೆನ್ನಾಗಿ ಹೀಲ್ ಆಗ್ತಿದೆ. ಪರಮಾತ್ಮನ ಶಕ್ತಿ ಈ ಆಹಾರದ ಮೇಲೆ ಬೀಳ್ತಾ ಇದೆ. ಕಣ ಕಣನೂ ಕೂಡ ಇದು ಶುದ್ಧ ಆಗ್ತಾ ಇದೆ. ಈ ಆಹಾರ ಔಷಧಿ ಆಗ್ತಾ ಇದೆ. ಇದನ್ನು ತಿಂದವರ ಮನಸ್ಸು ಶಾಂತವಾಗುತ್ತೆ, ಅವರ ಶರೀರ ಆರೋಗ್ಯವಾಗಿರುತ್ತೆ, ಅವರ ಮನಸ್ಸು ಖುಷಿ ಉತ್ಸಾಹದಲ್ಲಿರ್ತಾರೆ. ಈ ಥರ ಬೇಕಾದರೆ ನೀವು ಥಾಟ್ಸನ್ನು ಆ ಅಡುಗೆ ಮಾಡುವ ಆಹಾರದಲ್ಲಿ ಹಾಕ್ಬಿಟ್ಟು
ಒಂದು ಪೇಷಂಟ್ಗೆ ಕೊಡಿ, ಆ ಪೇಷಂಟು ಫಾಸ್ಟ್ ರಿಕವರಿ ಆಗ್ತಾರೆ. ಸಪೋಸ್ ನಿಮ್ಮ ಮಕ್ಕಳು ಎಕ್ಸಾಮ್ ಟೆನ್ಷನಲ್ಲಿ ಅಥವಾ ಸ್ಟ್ರೆಸ್ಸಲ್ಲಿ ಇರ್ತಾರೆ ಅಂದ್ಕೊಳ್ಳಿ, ಆ ಮಗುಗೆ ನಾನು ಪೀಸ್ಫುಲ್ ಸೋಲ್, ಪವರ್ಫುಲ್ ಸೋಲ್, ನನ್ನ ಮಗುವಿನ ಕಾನ್ಸಂಟ್ರೇಷನ್ ಪವರ್ ತುಂಬ ಹೈ ಆಗಿದೆ, ನನ್ನ ಮಗುಗೆ ಫಿಯರ್ ಇಲ್ಲದೆ ಆ ಮಗು ಎಕ್ಸಾಮ್ನ ಸಕ್ಸಸ್ಫುಲ್ ಫೇಸ್ ಮಾಡುತ್ತೆ, ಭಗವಂತನ ಬ್ಲೆಸ್ಸಿಂಗ್ಸ್ ಇದೆ, ಆ ಮಗು ಖಂಡಿತವಾಗಿಯೂ ಕೂಡ ನಿರ್ಭಯವಾಗಿ ಸಕ್ಸಸ್ಸನ್ನು ತಗೊಳುತ್ತೆ, ಆ ಮಗುವಿಗೆ ಖಂಡಿತವಾಗಿ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಈ ಥರ ಒಂದು ಪಾಸಿಟಿವ್ ಥಾಟ್ಸನ್ನು ಮಾಡಿ ಆಹಾರವನ್ನು ನೀವು ಮನೆಯಲ್ಲಿ ಮಾಡಿಕೊಂಡು ಮಕ್ಕಳಿಗೆ ಅದನ್ನು ಕೊಡಿ. ಆ ಮಕ್ಕಳು ತಿಂದರೂ ಎಕ್ಸಾಮ್ನ ಕೂಡ ಫಿಯರ್ಲೆಸ್ ಆಗಿ ಫೇಸ್ ಮಾಡ್ತಾರೆ. ಯಾರಾದರೂ ಮನೆಯಲ್ಲಿ ಗಲಾಟೆ ಆಗಿಬಿಟ್ಟಿರುತ್ತೆ, ಫಾರ್ ಎಕ್ಸಾಂಪಲ್ ಅತ್ತೆ ಸೊಸೆಯನೋ ಅಥವಾ ಪತಿ ಪತ್ನಿನೋ, ಇವರ ಮಧ್ಯದಲ್ಲಿ ಏನಾದರೂ ಕ್ಲಾಶಸ್ ಅಥವಾ ಏನಾದರೂ ಕಾನ್ಫ್ಲಿಕ್ಟ್, ಘರ್ಷಣೆ ಆಗಿದೆ ಅಂತ ತಿಳ್ಕೊಳ್ಳಿ. ಅಂಥವ್ರಿಗೂ ಕೂಡ ನಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ, ನಾವು ಭಗವಂತನ ಮಕ್ಕಳು, ಭಗವಂತನ ಒಂದು ಆಶೀರ್ವಾದ ನಮ್ಮ ಮೇಲೆ ಇದೆ, ನಮ್ಮ ಮನೆ ಸ್ವರ್ಗದಂತೆ ಇದೆ, ನಮ್ಮ ಜೀವನ ಸುಖವಾಗಿದೆ, ನಮ್ಮ ಸಂಬಂಧಗಳು ತುಂಬ ಸ್ಟ್ರಾಂಗ್ ಆಗಿದೆ, ಭಗವಂತನ ಒಂದು ಛತ್ರ ಛಾಯೆಯಲ್ಲಿ ನಾವಿದ್ದೇವೆ, ಭಗವಂತನ ಆಶೀರ್ವಾದದ ಕಿರಣಗಳು ಈ ಆಹಾರದಲ್ಲಿ ಬೀಳ್ತಾ ಇದೆ. ಇದನ್ನು ತಿಂದ ಮೇಲೆ ಅವರ ಮನಸ್ಸು ಶಾಂತವಾಗುತ್ತೆ, ಅವರ ಒಂದು ವಿಚಾರಗಳು ಬಹಳ ಬೇಗ ಪರಿವರ್ತನೆ ಆಗುತ್ತೆ, ಅವರು ತುಂಬ ಒಳ್ಳೆ ಆತ್ಮ, ನಮ್ಮ ಸಂಬಂಧ ತುಂಬ ಚೆನ್ನಾಗಿದೆ, ಭಗವಂತನ ಒಂದು ಆಶೀರ್ವಾದ ನಮಗೆ ಸಂಬಂಧಗಳನ್ನು ಗಟ್ಟಿ ಮಾಡ್ತಾ ಇದೆ. ಈ ಥರ ಗುಡ್, ಪಾಸಿಟಿವ್, ಪವರ್ಫುಲ್, ಹೈ ಎನರ್ಜಿ, ವೆರಿ ವೆರಿ ಹೈ ಕ್ವಾಲಿಟಿ ಥಾಟ್ಸ್, ಇದನ್ನು ನಾವು ಆಹಾರದಲ್ಲಿ ಹಾಕಬೇಕು, ಆಗದು ವರ್ಕ್ ಆಗುತ್ತೆ. ಬಟ್ ಇವಾಗ ಏನಾಗ್ತಾ ಇದೆ ಅಂದರೆ ಬಿಟ್ಟೆ ಬೈಟ್ ಅಂತಾರೆ, ಒಂದಿಷ್ಟು ತಿನ್ನೋದು, ಟಿ ವಿ ನೋಡೋದು, ಮತ್ತು ಇನ್ನಷ್ಟು ತಿನ್ನೋದು, ಬುಕ್ ಓದೋದು, ಮತ್ತು ತಿಂತಾನೆ ಕೆಲವರು ಸ್ಕೂಲ್ ಬಸ್ ಹತ್ತುತ್ತಾರೆ, ತಿಂತಾನೆ ಗಾಡಿವರೆಗೂ ಕೂಡ ತಿನ್ಕೊಂಡೇ ಹೋಗ್ಬಿಡ್ತಾರೆ, ಏನೋ ಒಂದು ಗ್ರ್ಯಾಬ್ ಮಾಡ್ತಾರೆ, ತಿಂತಾರೆ. ಇನ್ನು ಕೆಲವರು ನನಗೆ ತಿನ್ನೋದಕ್ಕೆ ಟೈಮೇ ಇಲ್ಲ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ 1 ಅವರ್ ಟ್ರಾವೆಲ್ ಮಾಡ್ತಾರೆ ಅಂದ್ಕೊಳ್ಳಿ, ಅವರು ಗಾಡಿಯಲ್ಲಿ ಹೊರಗಡೆ ಎಲ್ಲ ಒಂದು ವೈಬ್ರೇಷನನ್ನು ಕೂಡ ಆ ಆಹಾರದಲ್ಲಿ ತುಂಬಿಸ್ಕೊಳ್ತಾ ತಿಂತಾರೆ. ಅದು ಡೆಫಿನೆಟ್ಲಿ ಆತ್ಮೀಯರೇ, ನಮ್ಮ ಮನಸ್ಸಿಗೆ ಏನು ಎನರ್ಜಿ ಸಿಗಬೇಕಾಗಿದೆ ಆ ಎನರ್ಜಿ ಸಿಗೋದಿಲ್ಲ. ಮನಸ್ಸಿಗೆ ಎನರ್ಜಿ ಸಿಗಬೇಕು ಅಂತ ಹೇಳಿದ್ರೆ ನಾವು ಪ್ರಶಾಂತವಾಗಿ ಒಂದು ಒಳ್ಳೆಯ ಆಲೋಚನೆಗಳಿಂದ ನಿಶಬ್ದ ವಾತಾವರಣದಲ್ಲಿ ಯಾವುದೇ ಡಿಸ್ಕಷನ್ಸ್ ಇಲ್ಲದೆ 10 ನಿಮಿಷನೇ ತಿನ್ನಿರಿ, 8 ನಿಮಿಷನೇ ತಿನ್ನಿರಿ, ಅದನ್ನು ಮೈಂಡ್ಫುಲ್ ಈಟಿಂಗ್ ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಯಾರು ಮೈಂಡ್ಫುಲ್ ಈಟಿಂಗ್ ಇಲ್ಲ, ಎಷ್ಟೋ ಜನಕ್ಕೆ ಏನು ತಿಂದ್ವಿ ಅನ್ನೋದೇ ಗೊತ್ತಿರೋದಿಲ್ಲ, ಯಾಕಂದರೆ ಮೊಬೈಲ್ ಜೊತೆ ಮಾತಾಡಿಕೊಂಡು ತಿನ್ಬಿಡ್ತಾರೆ, ಇಲ್ಲ ಅಂದರೆ ಯಾರಾದರೂ ಒಬ್ಬರ ಜೊತೆಯಲ್ಲಿ ಮೀಟಿಂಗ್ ಮಾಡಿಕೊಂಡು ಟಾಪಿಕ್ಸನ್ನ ಚರ್ಚೆ ಮಾಡಿಕೊಂಡು ತಿನ್ಬಿಡ್ತಾರೆ, ಅಥವಾ ಏನಾದರೂ ಒಂದು ಆಫೀಸ್ ವರ್ಕ್ ಫೈಲ್ಸ್ ನೋಡ್ತಾ ತಿಂತಾರೆ. ಆಗ ಊಟ ಮಾಡಿದ್ದೀನಿ ಅನ್ನೋದು ಅಷ್ಟೇ ಗೊತ್ತಿರುತ್ತೆ ಹೊತ್ತು ಏನು ತಿಂದಿದ್ದೀನಿ ಅಂತಲೂ ಗೊತ್ತಿರಲ್ಲ. ನಮ್ಮ ಶರೀರದಲ್ಲಿ ಎಲ್ಲ ಇಂದ್ರಿಯಗಳಿಗೂ ನಾವು ಎನರ್ಜಿ ಕೊಡೋದೇ ಮನಸ್ಸಿನ ಮೂಲಕ. ಆ ಮನಸ್ಸೇ ಪಾಸಿಟಿವ್ ಇಲ್ಲ, ಆ ಮನಸ್ಸಿಗೆ ಗೊತ್ತಾಗ್ತಾ ಇಲ್ಲ ಏನು ತಿಂತಾ ಇದ್ದೀವಿ ಅಂದರೆ ನಮ್ಮ ಶರೀರದ ಆರೋಗ್ಯ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ತಾವೇ ಒಂದು ಸತಿ ಯೋಚನೆ ಮಾಡಿ. ಆ ಕಾರಣದಿಂದನೇ ಆಹಾರ ಅಂದರೆ ಕೇವಲ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಲ್ಲ, ಮನಸ್ಸನ್ನು ಎಂಪವರ್, ಸಶಕ್ತ ಮಾಡೋದಕ್ಕೆ ಅನ್ನೋದು ಎಲ್ಲರೂ ತಿಳ್ಕೋಬೇಕು. ಬ್ರಹ್ಮಕುಮಾರಿ ಶಿಷ್ಯ ವಿಶ್ವವಿದ್ಯಾಲಯದಲ್ಲಿ ಹೊಸದಾಗಿ ಒಂದು ಪ್ರಾಜೆಕ್ಟನ್ನು ಮಾಡಿದ್ದಾರೆ, ಯೋಗಿಕೇತಿ ಅಂತ. ಅಂದರೆ ಏನು ಈ ಒಂದು ಹೊರಗಡೆ ನಾವು ಬೆಳೆಗಳನ್ನು ಬೆಳಿತೀವಿ, ಯಾವುದೇ ರೀತಿ ಕೆಮಿಕಲ್ಸ್, ಫರ್ಟಿಲೈಸರ್ಸ್ ಇಲ್ಲದೆ ಥ್ರೂ ಪಾಸಿಟಿವ್ ಥಾಟ್ಸು, ಮೆಡಿಟೇಷನ್ ಪವರ್ಸನ್ನು ಆ ಒಂದು ಬೀಜಗಳಿಗೆ, ಆ ಒಂದು ದವಸ ಧಾನ್ಯಗಳಿಗೆ ಕೊಟ್ಟು ಏನು ಉಳಿಮೆ ಮಾಡಿ ತೆಗಿತಾ ಇದ್ದಾರೆ. ಅದು ರಿಸರ್ಚನ್ನು ನೋಡ್ತಾ ಇದ್ದಾರೆ, ಒಳ್ಳೆ ಕ್ವಾಲಿಟಿ, ಒಳ್ಳೆ ಕಲರ್, ಒಳ್ಳೆ ಟೇಸ್ಟ್ ಬರ್ತಾ ಇದೆ. ಯಾಕೆ ಅಂದರೆ ನಾವು ಫುಡ್ ಅಂತ ಹೇಳಿದ್ರೆ ಕೇವಲ ಫರ್ಟಿಲೈಸರ್ಸು ಮತ್ತು ಯಾವುದೇ ರೀತಿ
ಕೆಮಿಕಲ್ಸ್ ಹಾಕೋದ್ರಿಂದನೇ ಫುಡ್ಡು ಟೇಸ್ಟಿಯಾಗಿ ಬರೋದಿಲ್ಲ. ನಮ್ಮ ವೈಬ್ರೇಷನ್ಸ್, ನಮ್ಮ ಥಾಟ್ಸ್ ಭಗವಂತನ ಜೊತೆ ಕನೆಕ್ಟ್ ಆಗಿ ಆ ವೈಬ್ರೇಷನ್ಸನ್ನು ಆ ಒಂದು ಏನು ದವಸ ಧಾನ್ಯಗಳು ಏನನ್ನ ಬೆಳೀತಾರೆ ಅದರ ಒಂದು ಬೀಜಗಳಿಗೆ ಕೊಟ್ಟಾಗ ಆ ಒಂದು ಬೆಳೆಗಳು ಕೂಡ ತುಂಬ ಚೆನ್ನಾಗಿ ಬರ್ತಾ ಇರೋದನ್ನು ಈಶ್ವರ್ಯ ವಿಶ್ವವಿದ್ಯಾಲಯ ಬ್ರಹ್ಮಕುಮಾರಿಸಲ್ಲಿ ಪ್ರಾಜೆಕ್ಟಲ್ಲಿ ತುಂಬ ಒಳ್ಳೆಯ ಫಲಿತಾಂಶ ಕೊಡ್ತಾ ಇದೆ. ಹಾಗಾದರೆ ತಿಳ್ಕೊಳ್ಳಿ, ನಮ್ಮ ಒಳಗಡೆ ಇರ್ತಕ್ಕಂತಹ ಮನಸ್ಸು ಆಹಾರದ ಮೇಲೆ ಪ್ರಭಾವ ಬೀಳುತ್ತೆ, ಆ ಆಹಾರದ ಪ್ರಭಾವ ಮತ್ತೆ ನಮ್ಮ ಮನಸ್ಸಿನ ಮೇಲೆ ಬೀಳುತ್ತೆ. ಅದಕ್ಕೆ ಹೇಳ್ತಾರೆ ಜೀವನದಲ್ಲಿ 4 ಅಂಶಗಳು ಶುದ್ಧವಾಗಿರಬೇಕು, ಪಾಸಿಟಿವ್ ಇರಬೇಕು. ಒಂದು ದನ, ನಾವು ಏನು ದನ ದುಡಿತೇವೆ ಆ ದನದಲ್ಲಿ ಪಾಸಿಟಿವ್ ಇದ್ದರೆ ಆ ದನದಿಂದ ನಾವು ಏನು ಕೊಂಡುಕೊಳ್ತೇವೆ ಅದು ಪಾಸಿಟಿವ್ ಆಗುತ್ತೆ. ಒಂದು ಮನಿ. ಎರಡನೇದು ಅನ್ನ ಅಂದರೆ ಆಹಾರ. ಮೂರನೇದು ಮನ ಅಂದರೆ ಮನಸ್ಸು. ನಾಲ್ಕನೇದು ತನು ಅಂದರೆ ಶರೀರ. ದನ್, ಅನ್, ಮನ್, ತನ್. ಈ 4 ಕೂಡ ಜೀವನದಲ್ಲಿ ವೆರಿ ಇಂಪಾರ್ಟೆಂಟ್. ಈ 4 ಇಂಪಾರ್ಟೆಂಟ್ ಆಗಿದೆ ಅಂದಮೇಲೆ ನಮ್ಮ ಒಂದು ಫೋಕಸ್ ಎಲ್ಲಿರಬೇಕು ಅಂದರೆ ನಾವು ಏನು ವೈಬ್ರೇಷನ್ಸ್ ಥಾಟ್ಸಿಂದ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಲ್ಲೇ ಇರಬೇಕು. ಅದಕ್ಕೋಸ್ಕರನೇ ನಾವು ನಮ್ಮ ಜೀವನದಲ್ಲಿ ಪಾಸಿಟಿವ್ ಥಿಂಕಿಂಗ್ ಮಾಡಿ. ಇಲ್ಲದಿದ್ದರೆ ಅದರ ಪ್ರಭಾವ ಎಮೋಷನಲಿ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಯಾವಾಗ ಎಮೋಷನಲ್ ಹೆಲ್ತ್ ಅಪ್ಸೆಟ್ ಆಗುತ್ತೆ, ನ್ಯಾಚುರಲ್ ಆಗಿ ಫಿಸಿಕಲ್ ಹೆಲ್ತು ಮತ್ತು ಫ್ಯಾಮಿಲಿ ಹೆಲ್ತು ಎಲ್ಲ ಅಪ್ಸೆಟ್ ಆಗುತ್ತೆ. ಟೋಟಲಿ ನಾವು ಹೆಲ್ತಿ ಫುಡ್ ಅಂತ ಏನು ಹೇಳ್ತೇವೆ ಆ ಹೆಲ್ತಿ ಫುಡ್ಡು ನಾವು ತಗೊಳಕ್ಕಾಗಲ್ಲ. ಆಗ ಏನಾಗುತ್ತೆ ಅದರ ಪರಿಣಾಮ ಅಂದರೆ ನಾವು ಊಟ ತಿಂತಾ ಇದ್ದೀವಿ, ಜೊತೆಗೆ ರೋಗಗಳಿಗೆ ಔಷಧಿಗಳನ್ನು ಊಟವಾಗಿ ಮಾಡ್ತೀವಿ. ಕೆಲವೊಬ್ಬರು ಇಂಥವ್ರದ್ದು ಕೂಡ ನಾವು ಇದನ್ನು ನೋಡಿರ್ತೇವೆ, ಏನು ನಮ್ಮ ಒಂದು ಅನುಭವದಲ್ಲಿ ಕಂಡಿರ್ತೇವೆ. ದಿನಕ್ಕೆ ಒಂದೊಂದು ಹೊತ್ತಿಗೆ 4 ಗುಳಿಗೆ 5 ಗುಳಿಗೆ, ಒಂದು 4 ಪ್ರಾಬ್ಲಮ್ಸ್ 5 ಪ್ರಾಬ್ಲಮ್ಸು, ನಿದ್ದೆಗೆ ಒಂದು ಪ್ರಾಬ್ಲಮ್ಮು, ಶುಗರ್ ಕಂಟ್ರೋಲು, BP, ಥೈರಾಯ್ಡು ಮತ್ತು ಯಾವುದು ಕೊಲೆಸ್ಟ್ರಾಲು, ಎಲ್ಲದಕ್ಕೂ ಎಲ್ಲ ಮಾತ್ರೆಗಳನ್ನು ತಿಂತಾ ಇರೋದು, ಜೊತೆಗೆ ಊಟನೂ ತಿಂತಾ ಇರೋದು. ಮೈಂಡ್ ಡಯೆಟ್ಟೇ ಬರಲಿಲ್ಲ ಅಂದರೆ ಫುಡ್ಡು ಕೂಡ ಎನರ್ಜೈಸ್ ಆಗಲ್ಲ. ಫುಡ್ಡಲ್ಲೇ ಎನರ್ಜಿ ಇಲ್ಲ ಅಂದರೆ ಶರೀರಕ್ಕೆ ಸಿಕ್ಕೋ ಎನರ್ಜಿ ಇದೆ, ಮನಸ್ಸಿಗೆ ಸಿಕ್ಕೋ ಎನರ್ಜಿ. ಆ ಮನಸ್ಸಿಗೆ ಸಿಕ್ಕೋ ಎನರ್ಜಿ ಫುಡ್ಡಲ್ಲಿ ನಾವು ತುಂಬಿಸ್ಲಿಲ್ಲ ಅಂದರೆ ನಾವು ಮಾತ್ರೆಗಳನ್ನೇ ಫುಡ್ಡಾಗಿ ತಿನ್ನಬೇಕಾಗತ್ತೆ. ಇದರ ಸೈಡ್ ಎಫೆಕ್ಟ್ಸನ್ನು ನಾವು ಲೈಫಲ್ಲಿ ತುಂಬ ಅನುಭವಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಗಮನ ಕೊಡಿ. ಮೆಡಿಟೇಷನ್ ಅಂದ್ರೇ ನಮ್ಮ ಫುಡ್ಡನ್ನ, ನಮ್ಮ ಮೈಂಡನ್ನು ಎನರ್ಜೈಸ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನೀವು ಪ್ರತಿದಿನವೂ ಕೂಡ ಏನೇ ಒಂದು ಊಟ ಆಗಲಿ ನೀರಾಗಲಿ ತಿನ್ನೋಕ್ಕೆ ಮೊದಲು ಒಂದು 4-5 ಒಳ್ಳೆ ಆಲೋಚನೆಗಳು ಮಾಡಿ. ನಾನು ಪವರ್ಫುಲ್ ಆತ್ಮ ಆಗಿದ್ದೇನೆ, ಯಾವ ಸಮಸ್ಯೆ ಬಂದರೂ ಕೂಡ ನಾನು ಸ್ಥಿರವಾಗಿ ಎದುರಿಸ್ತೇನೆ, ನಾನು ತುಂಬ ಖುಷಿಯಾಗಿದ್ದೇನೆ, ನಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದೆ, ನನ್ನ ಶರೀರದ ಆರೋಗ್ಯ ಪರ್ಫೆಕ್ಟ್ ಇದೆ, ನಾನು ಯಾವಾಗಲೂ ಆರೋಗ್ಯವಾಗೇ ಇರ್ತೇನೆ, ನಾನು ಏನು ಜೀವನದಲ್ಲಿ ಅಂದ್ಕೊಳ್ತೇನೆ ಅದು ಖಂಡಿತವಾಗಿಯೂ ನನ್ನ ಸಕ್ಸಸ್ ನನ್ನದಾಗಿ ಅಟ್ರ್ಯಾಕ್ಟ್ ಆಗುತ್ತೆ. ನನ್ನ ಜೀವನದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ನನಗೆ ವಿಜಯವೇ ಸಿಗ್ತಾ ಇದೆ. ಈ ಥರ ಆಲೋಚನೆಗಳನ್ನು ನೀವು ಆಹಾರ ತಿನ್ನೋಕ್ಕೆ ಮೊದಲು, ನೀರು ಕುಡಿಯೋಕ್ಕೆ ಮೊದಲು ಮಾಡ್ತಾ ನಿಮ್ಮ ಫುಡ್ಡನ್ನು ಎನರ್ಜೈಸ್ ಮಾಡಿಕೊಂಡ್ರೆ ಅದರ ರಿಸಲ್ಟು ಕೂಡ ನೀವು ತಿಂತೀರಾ. ಅನ್ನದಂತೆ ಮನ ಅನ್ನೋದರ ಒಂದು ಅನುಭವವನ್ನು ಕೂಡ ತಾವು ಮಾಡ್ತೀರಾ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಪಾಸಿಟಿವ್ ಅಫರ್ಮೇಷನ್ಸ್, ಶುದ್ಧ ಸಂಕಲ್ಪಗಳ ಪ್ರಯೋಗದಿಂದ ಆಹಾರವನ್ನು ಎನರ್ಜೈಸ್ ಮಾಡ್ಕೊಳ್ತಾ ಫುಡ್ ಮತ್ತು ಮೈಂಡ್ ಎರಡನ್ನೂ ಕೂಡ ಪಾಸಿಟಿವ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇನ್ನೂ ಹಲವಾರು ವಿಷಯಗಳಿಂದ ನಾವು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಎಲ್ಲರಿಗೂ ನಮಸ್ತೆ. ಓಂ ಶಾಂತಿ.